ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಈಗ ಅಣ್ಣನ್ ಋಣ ತೀರ್ಸಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ಯಾ. ನೋಡ್ತೀರೋ ಇನ್ನು 1 ತಿಂಗಳಲ್ಲಿ ಅಷ್ಟು ಕಾಸು ಹೊಂದಿಸಿ ಅಣ್ಣನ್ ಋಣನು ತೀರಿಸ್ತೀನಿ, ನೀನು ಕೊಬ್ಬು ಇಳಿಸ್ತೀನಿ. ಇಲ್ಲ ಅಂದ್ರೆ ನಾನು ಸುಬ್ಬಲಕ್ಷ್ಮಿ ಗುರುಮೂರ್ತಿ ಪಾಳೆಗಾರೆ ಅಲ್ಲ. ನೀವೆಲ್ಲರೂ ಒಂದು ಸರ್ಪ್ರೈಸ್ಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ನಂಗೆ ಗೊತ್ತು. ಇಟ್ಸ್ ಟೈಮ್ ಟು ರಿವೀಲ್ ದ್ಯಾಟ್. ನಾವಿಷ್ಟು ದಿನ ಯಾವ ವ್ಯಕ್ತಿಗೋಸ್ಕರ ಕಾತರದಿಂದ ಕಾಯ್ತಾ ಇದ್ವೋ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಇಟ್ಸ್ ನನ್ ಅದರ್ ದೆನ್ ಮಿಸ್ ಶನಾಯಾ ಆಲನ್. ನಾನು ಜನ್ನಿ ಮಾತಾಡ್ತಿರೋದು. ಜನಿಪ್ರ ಹೇಳು, ಹೆಂಗಿದ್ಯಾ? ಹಾಂ ಮ್ಯಾಮ್, ಐ ಆಮ್ ಫೈನ್. ಆದರೆ ಅದು ಗುರು ಸರ್ ಶನಾಯನ ಆಫೀಸ್ ಕರ್ಕೊಂಡು ಬಂದಿದ್ರು. ಯಾಕೆ? ಎಕ್ಸ್ಕ್ಯೂಸ್ ಮೀ, ಬ್ರೇಕ್ಫಾಸ್ಟಿಗೆ ಏನಿದೆ? ಇಡ್ಲಿ, ದೋಸೆ, ರೈಸ್ ಬಾತ್, ಪೂರಿ. 2 ರೈಸ್ ಬಾತ್ ಕೊಡಿ. ಶನಯ ಏನಾಯ್ತು? ಹೊಟ್ಟೆ ನೋವ್ತಾ ಇದೆ. ಐ ಥಿಂಕ್ ಈ ಮಸಾಲೆನಲ್ಲೇ ಪ್ರಾಬ್ಲಮ್ ಇದೆ. ಬ್ರೇಕ್ಫಾಸ್ಟಿಗೆ ಏನಿದೆ? ಇಡ್ಲಿ, ದೋಸೆ, ರೈಸ್ ಬಾತ್, ಪೂರಿ. ರೈಸ್ ಬಾತ್ ಕೊಡಿ. 2 ರೈಸ್ ಬಾತ್ ಕೊಡಿ. ಶನಯ ಇಲ್ಲಿ ತಿನ್ನೋದಾ? ನೋ ಇಶಾ, just wait and see. Wait. ಶನಯ ಏನಾಯ್ತು? ಹೊಟ್ಟೆ ನೋವ್ತಾ ಇದೆ ಇಶಾ, ತುಂಬಾ ಹೊಟ್ಟೆ ನೋವ್ತಾ ಇದೆ. ಐ ಥಿಂಕ್ ಈ ಮಸಾಲೆನಲ್ಲೇ ಪ್ರಾಬ್ಲಮ್ ಇದೆ. ಗಾಡ್, ಇಶಾ ಹೊಟ್ಟೆ ನೋವ್ತಾ ಇದೆ. ಅಯ್ಯಯ್ಯೋ, ಇದ್ರಲ್ಲಿ ಏನೇನು ಹಾಕಿದಾರೋ ಏನೋ. ಫುಡ್ ಪಾಯ್ಸನಿಂಗ್ ಅಂದ್ರೆ ನೀನು ಹಾಸ್ಪಿಟಲ್ ಸೇರಿಸಬೇಕಾಗತ್ತೆ. ಮತ್ತೆ ಇಶಾ, ಈ ಮಸಾಲೆನಲ್ಲೇ ಪ್ರಾಬ್ಲಮ್ ಇದೆ. ಇದನ್ನ ಯಾರು ತಿನ್ಬೇಡಿ, ಯಾರು ತಿನ್ಬೇಡಿ. ನಿಮ್ಗೆ ಹೊಟ್ಟೆ ನೋವು ಬರುತ್ತೆ, ತಿನ್ಬೇಡಿ ಇದನ್ನ. ಮುಚ್ಚಮ್ಮ ಬಾಯಿ, ಸಾಕು. ನಿನಗೆ ಹೊಟ್ಟೆ ನೋತಿರೋದಲ್ಲ, ಹೊಟ್ಟೆ ಉರಿತಾ ಇರೋದು. ಇಲ್ಲಿ ನಮ್ಮ ಸುಬ್ಬಮ್ಮನ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ವ್ಯಾಪಾರ ಆಯ್ತಾಯ್ತಲ್ಲ, ಅದನ್ನ ನೋಡಕ್ಕಾಗದೆ ನಿನ್ ಹೊಟ್ಟೆ ಉರಿತಾ ಇದೆ. ನಿಲ್ಸು ನಿನ್ ನಾಟಕನ. ನಾಟಕನ? ನಾನೆಲ್ಲ ನಾಟಕ ಮಾಡ್ತಿರೋದು, ನೀನು ನಿನ್ ತಂಗಿ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ. ಆಂಟಿ, 1-2 ಹೊಸ ಆರ್ಡರ್ಗಳು ಸಿಕ್ಕಿವೆ, ಅದಕ್ಕೆ ಕೆಲಸ ಮುಗಿಯೋದು ಇಷ್ಟೊತ್ತಾಯ್ತಿದೆ ಅಂತ ಸತ್ಯ ಹೇಳಿದ್ದಿದ್ರೆ ಸಾನಂಗೆ ಅವಳು ಹೊಸಿ ಸಮಾಧಾನ ಆಗ್ತಿದ್ಲೋ ಏನೋ. ಇಲ್ಲ ಸುಬ್ಬಲಕ್ಷ್ಮಿ, ಅವಳಿಗೆ ಸಮಾಧಾನ ಆಗ್ತಿರ್ಲಿಲ್ಲ, ಇನ್ನಷ್ಟು ಹೊಟ್ಟೆ ಉರಿತಾ ಇತ್ತು.
ಆರ್ಡರ್ ವಿಷಯ ಥಟ್ ಅಂತ ಶನೆಯಾಗಿ ಹೋಗ್ತಿತ್ತು. ನಿನಗೆ ಗೊತ್ತಿದೆಯಲ್ಲಮ್ಮ, ಆ ಶನಯ ನಿನಗೆ ಬರೋ ಎಲ್ಲ ಕೆಲಸಗಳಿಗೂ ಹೇಗೆ ಅಡ್ಗಲ್ ಹಾಕ್ತಿದ್ದಾಳೆ ಅಂತ. ಅದಕ್ಕೆ ಅವಳಿಗೆ ಗೊತ್ತಾಗದೇ ಇರೋದು ಒಳ್ಳೆಯದು ಅಂತ. ಆದರೆ ಗೊತ್ತಾಗೋಯ್ತಲ್ಲ ಅತ್ತೆ, ನೀವು ಹೇಳಿದ್ದು ನಿಜಾನೇ. ನನಗೆ ವಿಷಯ ಗೊತ್ತಾದರೆ ಥಟ್ ಅಂತ ಶನಾಯಿಂಗ್ ಗೊತ್ತಾಗುತ್ತೆ. ಅದು ಇಂಥ ವಿಷಯ ಅಂದಮೇಲೆ ಗೊತ್ತಾಗಲೇಬೇಕು. ಓ ಸಾನಾ, ಬನ್ನಿ ಬನ್ನಿ. ಏನು ಇಷ್ಟೊತ್ತಲ್ಲಿ ಬಂದಿತ್ತು? ಶನಾಯ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀವು ಬಂದಾಗಲೇ ನಾನು ಅನ್ಕೊಂಡೆ ಏನಾದರೂ ಇದ್ದೇ ಇರುತ್ತೆ ಅಂತ. ಹೇಳಿ, ಏನಾಯ್ತು? ಏನಾಯ್ತಾ? ನಾವು ಅನ್ಕೊಂಡಾಗ ಏನೂ ಆಗ್ತಿಲ್ಲ, ಎಲ್ಲ ಬೇರೆನೇ ಆಗ್ತಿದೆ. ಅಂದ್ರೆ ಸುಬ್ಬಲಕ್ಷ್ಮಿ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ಹೊಸ ವಿಷಯ ಅಂದ್ರೆ ಅವಳಿಗೆ ದೊಡ್ಡ ಆರ್ಡರ್ ಸಿಕ್ಕಿದೆ. ಅದೇನಾದ್ರೂ ಕನ್ಫರ್ಮ್ ಆದ್ರೆ 4 ಲಕ್ಷ ಏನು, ಅದಕ್ಕಿಂತ ದೊಡ್ಡ ಅಮೌಂಟ್ ತಗೊಳ್ಬೋದು. ಸಾನಾ, ಆರ್ ಯು ಸೀರಿಯಸ್? ಎಸ್ ಶನಾಯ, ಈಗಷ್ಟೇ ಅವರೆಲ್ಲರೂ ಡಿಸ್ಕಸ್ ಮಾಡಿರೋದನ್ನ ನಾನು ಕೇಳಿಸ್ಕೊಂಡೆ. ಅಯ್ಯೋ, ಯಾಕಣ್ಣ, ಏನಾಯ್ತು? ಏನೋ ಗೊತ್ತಿಲ್ಲ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಗಾಡಿ ಸ್ಟಾರ್ಟ್ ಆಯ್ತು, ಬರಲಾ? ಎಲ್ಲಿ ನಿಮ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಚಟ್ನಿ ಪುಡಿ ಎಲ್ಲ ಪಾಪ ಆಟೋದೊಂದು ಪಾಲಾಯ್ತಾ? ನಾನು ಇವತ್ತು ಈ ದಿಗ್ಬಂಧನವನ್ನು ತೆಗಿಬಹುದು, ನಾಳೆ ನೀನು ಇನ್ನೋರನ್ನೇ ಗುರಿ ಹಿಡಿಯೋದಕ್ಕೆ ಆಗದೆ ಹೋಗಬಹುದು. ಚಿಂತೆ ಇಲ್ಲ ಗುರುಗಳೇ, ನನಗೆ ನನ್ನ ಗುರಿ ತಲುಪೋದಷ್ಟೇ ಮುಖ್ಯ, ನನ್ನ ಸ್ವಾರ್ಥ ಅಲ್ಲ. ಒಂದು ವೇಳೆ ನಾಳೆ ನಿನ್ನ ಹೆತ್ತವರೇ ನಿನ್ನ ಮುಂದೆ ಬಂದರೂ ನಿನಗೆ ಗುರಿ ಹಿಡಿಯಕ್ಕೆ ಆಗದೆ ಹೋಗಬಹುದು. ಚಿಂತೆ ಇಲ್ಲ ಗುರುಗಳೇ, ನಾಳೆ ಏನಾಗುತ್ತೋ ಅದನ್ನ ಬಲ್ಲವರು ಯಾರು? ಮುಂದೆ ಆ ಪರಶಿವನ ಇಚ್ಛೆಯಂತೆ ಆಗುತ್ತೆ. ಇದು ಕೂಡ ಅವನ ಇಚ್ಛೆಯೇ ಆಗಿದೆ. ಓಂ ನಮಃ ಶಿವಾಯ. ಓಹೋ, ನನಗೋಸ್ಕರ ಕಾಯ್ತಿದ್ದೀರಾ? ಇರಿ, ಮೊದಲು ನಾನೇ ನಿಮಗೆ ಬಣ್ಣ ಹಚ್ಚಿ ನಾನೇ ಜಾಸ್ತಿ ಪ್ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅರೆ, ಓಹ್, ನಾನು ಮುಂದೆ ನೋಡ್ತಿದ್ರೆ ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ? ಮಾಡ್ತೀನಿ. ಲಕ್ಕಿಯವರೇ, ಸರಿಯಾದ ಹೊತ್ತಿಗೆ ಬಂದಿದ್ದೀರಾ. ಆರತಿ ತಗೊಳ್ಳಿ. ಮಂಗಳಾರತಿ ಕೊಡ್ತಾ ಇದ್ದಾಳೆ, ಬಂದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ. ಹಾಳು ಮಾಡ್ತಾ ಇರೋದು ನಾನಲ್ಲಪ್ಪ, ಇವಳು. ನೀರು ಓಂಕಾರ ಬಂದಿದ್ನಪ್ಪ. ನಾನು ಸೂರಜ್ ಪ್ರೇಮಿಗಳಲ್ಲ, ನಾನು ಒಪ್ಕೋತೀನಿ. ನನಗ್ ಸೂರಜ್ ಏನಾಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ತಾನೇ ನಿನ್ಗೆ? ಕತೆ ಪ್ರಾರಂಭದಲ್ಲೇ ಕ್ಲೈಮ್ಯಾಕ್ಸಿಗೆ ಹೋದ್ರೆ ಕತೆಗೆ ಥ್ರಿಲ್ ಇರಲ್ಲ.
ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಎಲ್ಲರೂ ನಂಬಿದ್ದಾರೆ. ಹಾಗಾಗಿ ನಾವಿಬ್ಬರು ಆರಾಮಾಗಿರ್ಬೋದು ಅಂತ ಇವರಿಬ್ಬರು ಅಂದ್ಕೊಂಡಿದ್ರು. ಆದರೆ ಟೆಕ್ನಾಲಜಿ ಇವ್ರ ಥಿಂಕಿಂಗಿಂತ ತುಂಬ ಮುಂದೆ ಇದೆ ಅನ್ನೋದು ಮರ್ತೋಗ್ಬಿಟ್ಟಿದ್ರು. ಅನುಪಮಾಗೂ ನನಗೂ ಸಂಬಂಧ ಇದೆ. ನಾನು ಅವಳನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಅರುಂಧತಿಗೆ ಡೈವರ್ಸ್ ಕೊಡಬೇಕು ಅಂದ್ಕೊಂಡೆ. ಅದಕ್ಕೆ ಅವಳು ಊಟದಲ್ಲಿ ವಿಷ ಹಾಕಿ ನನ್ನನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ಬೋದಾ? ಅವಿನಾಶ್ ಅವರೇ, ಊಟದಲ್ಲಿ ವಿಷ ಹಾಕಿದ್ದು ಅರುಂಧತಿ ಅವರಲ್ಲ. ನಿನ್ನನ್ನು ನಮ್ಮ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸ್ತಾ ಇದ್ದೀನಿ. ನಿನ್ನಿಂದ ಆಗೋದು ಕೆಲಸನ ನಾವು ಮಾಡ್ತೀವಿ. ನೀನೇ ಕೊಲೆಗಾರ ಅಂತ ಸಾಬೀತಾಗಿದೆಯಂತೆ. ಅವಳು ಬಂದು ನಿನ್ನನ್ನು ಬಂಧಿಸೋದಕ್ಕಿಂತ ಮುಂಚೆ ನೀನೇ ಎಲ್ಲಾದ್ರೂ ತಲೆ ತಪ್ಪಿಸ್ಕೊಂಡ್ಬಿಡು. ಆ ಬಂಗಾರಿ ಪೊಲೀಸ್ ಠಾಣೆಗೆ ಬರೋವರೆಗೂ ನಾವು ಅವ್ರನ್ನ ಬಿಡಲ್ಲ. ನೀವು ಹುಡುಕ್ತಿರೋ ಬಂಗಾರಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹೋಗಿ ಬೀಗ ಹೊಡೆದಿ ಒಳಗಡೆ ಇದ್ರೆ ಎಳ್ಕೊಂಬಂದ್ರೆ. ಇಲ್ಲಿ ಬಚ್ಚಿಕೊಂಡಿದ್ಯಾ? ಬಿಟ್ಬಿಡಿ.